ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಗುರುಗ್ರಹ ಯಾವ ರಾಶಿನಲ್ಲಿದ್ದರೆ ಆ ವ್ಯಕ್ತಿಗೆ ಒಂಥರ ಅದೃಷ್ಟ ಇದ್ದಂಗೆ ಅಂತ. ಯಾವುದರಲ್ಲಿ ಅದೃಷ್ಟ? ಜ್ಞಾನವಂತಿಕೆಯಲ್ಲಿ ಅದೃಷ್ಟ, ದುಡ್ಡಿನಲ್ಲಿ ಅದೃಷ್ಟ. ಏಕೆಂದರೆ ಕಾರಕ ಫಾರ್ ಗುರು ದುಡ್ಡು, ಹಣ. ಜ್ಞಾನವಂತಿಕೆ ಕಾರಕ, ಮೆಮೊರಿ ಪವರ್, ಆ ಜ್ಞಾನದಲ್ಲಿ ಉನ್ನತ ಮೆಮೊರಿ ಪವರ್ ಕೊಡ್ತಕ್ಕಂಥದ್ದು. ಸೊ ಇಲ್ಲಿ ಗುರುಗ್ರಹ ಉಚ್ಚ ಆಗ್ತಕ್ಕಂಥ ಸ್ಥಾನವನ್ನು ಇಂಪಾರ್ಟೆಂಟಾಗಿ ತಗೋತಾರೆ. ಉಚ್ಚ ಆಗೋದೆಲ್ಲಿ? ಕರ್ಕಾಟಕ ರಾಶಿಯಲ್ಲಿ. ಏನಕ್ಕೆ ಗುರು ಕರ್ಕಾಟಕ ರಾಶಿನಲ್ಲೇ ಉಚ್ಚ ಆಗಿರೋದು, ಮಕರ ರಾಶಿನಲ್ಲಿ ನೀಚ ಆಗಿರೋದು ತಿಳ್ಕೋಬೇಕು. ಕರ್ಕಾಟಕ ರಾಶಿ ಚಂದ್ರನ ಮನೆ. ಚಂದ್ರ ಅದಕ್ಕೆ ಅಧಿಪತಿ ಆಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಗೆ. ಗುರು ಯಾಕೆ ಚಂದ್ರನ ಮನೆ ಆರಿಸ್ಕೊಂಡ? ಚಂದ್ರ ಸಾಫ್ಟ್ನೆಸ್ ಕಾರಕ, ಸಾಫ್ಟ್. ಗುರು ಅಂದರೆ ಎಜುಕೇಷನ್ ಅಂತ ಕರಿತೀವಿ. ನಾವು ಸ್ಟಡಿ ಮಾಡಬೇಕು ಅಂದರೆ ಫುಲ್ಲು ಆ ರೂಮು ಅಥವಾ ಏರಿಯಾ ಸೈಲೆಂಟಾಗಿರಬೇಕು. ಶಾಂತವಾಗಿದ್ದರೆ ಓದಿದ್ದು ತಲೆಗತ್ತುತ್ತೆ ಅಥವಾ ಮನಸ್ಸಾಗತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಗುರು ಕರ್ಕಾಟಕ ರಾಶಿಯನ್ನು ತಗೊಂಡ. ನನಗಿದೇ ಇಂಪಾರ್ಟೆಂಟ್ ಸ್ಥಾನ, ನಾನು ಆರಾಮಾಗಿರ್ತೀನಿ ಅಂತ. ಹಾಗೆ ಮಕರ ರಾಶಿನಲ್ಲಿ ನೀಚ ಆಗೋಗ್ಬಿಟ್ಟ. ಏನಕ್ಕೆ? ಮಕರ ರಾಶಿ ಶನಿ ಮನೆ. ಶನಿ ಅಂದರೆ ರೆಸ್ಟ್ರಿಕ್ಷನ್ ಮಾಡ್ತಕ್ಕಂಥ ಒಂದು ಪ್ಲ್ಯಾನೆಟ್ಟು ಆ ಮನೆ. ಓದೋರಿಗೆ ನೀವು ಹಿಂಸೆ ಮಾಡಿದರೆ, ಕಂಡೀಷನ್ಸ್ ಹಾಕಿದರೆ ಅವರು ಹಿಂಸೆಯಿಂದ ಓದ್ತಕ್ಕಂಥದ್ದು, ಕಷ್ಟದಿಂದ ಓದ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಏಕೆಂದರೆ ಓದೋರಿಗೆ ಫ್ರೀ ಮೈಂಡ್ ಬಿಡಬೇಕು, ಚೆನ್ನಾಗಿ ಓದು ಅಂತ. ರಿಸ್ಟ್ರಿಕ್ಷನ್ ಹಾಕ್ಬಿಟ್ಟು ಮನೇಲೇ ಬಿದ್ದಿರು, ಎಲ್ಲೂ ಹೊರಗಡೆನೇ ಹೋಗ್ಬೇಡ, ನೀನು ಹಂಗೆ ಓದ್ಬೇಕು, ಹಿಂಗೆ ಓದ್ಬೇಕು, ಇಷ್ಟು ಪರ್ಸೆಂಟೇಜ್ ಬರಬೇಕು, ಹಂಗೆ ಹಿಂಗೆ ಕಾಟ ಕೊಟ್ಟರೆ ಆ ಎಜುಕೇಷನ್ಗೆ ಅದು ಸಂಕಟ ಆಗ್ತಕ್ಕಂಥದ್ದು, ಮಾಡೋದಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೆ ಗುರು ಕರ್ಕಾಟಕ ರಾಶಿನಲ್ಲಿ ಜಲರಾಶಿ, ಕರ್ಕಾಟಕ ರಾಶಿ ಜಲರಾಶಿ ಅಂತ ಕರಿತೀವಿ, ಅಲ್ಲಿ ಉಚ್ಚ ಆಗಿ ಒಂದು ಪವರ್ ಬಂತು ಗುರುಗೆ. ಮಕರ ರಾಶಿನಲ್ಲಿ ಅಷ್ಟು ಪವರ್ ಇರೋದಿಲ್ಲ, ಆದರೆ ಸಾಧಾರಣ ಅಂತ ಹೇಳಿದ್ದಾರೆ, ಸಾಧಾರಣ. ಅದಕ್ಕೆ ಯಾರಿಗೆ ಗುರು ಜಲರಾಶಿನಲ್ಲಿರುತ್ತೋ ನಿಮಗೆ ಒಂಥರ ಲಕ್ ಇದ್ದಂಗೆ. ಕರ್ಕಾಟಕ ರಾಶಿ ಜಲರಾಶಿ, ವೃಶ್ಚಿಕ ರಾಶಿ ಜಲರಾಶಿ, ಮೀನರಾಶಿ ಜಲರಾಶಿ. ಈ ಮೂರೂ ಮನೆಗಳಲ್ಲಿ ಯಾರಿಗೆ ಗುರು ಇದೆಯೋ ನಿಮಗೆ ಜ್ಞಾನ ಚೆನ್ನಾಗಿ ಸಿಗ್ತಕ್ಕಂಥದ್ದು, ಜೀವನದಲ್ಲಿ ಗುರುವಿನ ಅದೃಷ್ಟ ಆಶೀರ್ವಾದ ಹೆಚ್ಚು ಸಿಗ್ತಕ್ಕಂಥದ್ದು ಕಂಡುಬರುತ್ತೆ. ಹಾಗೆ ಅದು ಲಗ್ನದಿಂದ ಒಂದು ಒಳ್ಳೊಳ್ಳೆ ಮನೆಗಳು ಕೂತ್ಕೊಂಡ್ರೆ ಎಕ್ಸಲೆಂಟ್ ಅಂತ ಹೇಳ್ತಾರೆ. ಲಗ್ನದಲ್ಲಿ ಕೂತ್ಕೊಂಡ್ರೆ ತುಂಬ ಒಳ್ಳೆ ಜ್ಞಾನ, 4ನೇ ಮನೇಲಿ ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ಜ್ಞಾನ, 5ನೇ ಮನೇಲಿ ಕೂತ್ಕೊಂಡ್ರೆ ಬುದ್ಧಿವಂತಿಕೆ ಜ್ಞಾನ, ಹಾಗೆ 9ನೇ ಮನೆ ಅದು ಉತ್ತಮ ಅಭ್ಯಾಸ, ಹೈಯರ್ ಎಜುಕೇಷನ್ ಮನೆ ಅಂತ ಕರಿತೀವಿ, ಸಿಕ್ಕಾಬಟ್ಟೆ ಜ್ಞಾನ. ಇನ್ನೊಂದು ಉಪಚಯ ಸ್ಥಾನ ಈ 11ನೇ ಮನೆ, ಅಲ್ಲಿ ಕೂತ್ಕೊಂಡ್ರೂ ಕೂಡ ಒಂಥರ ಜ್ಞಾನ ಸ್ಪ್ರೆಡ್ ಆಗ್ತಕ್ಕಂಥದ್ದು ಕಂಡುಬರುತ್ತೆ. ಈ ಜಲರಾಶಿಯಲ್ಲಿ ತುಂಬ ಅದೃಷ್ಟ ಅಂತ ಹೇಳ್ಬೋದು. ಯಾರ್ಯಾರಿಗೆ ಕೂತಿದೆ ಅವರಿಗೆಲ್ಲ ಒಂಥರ ಗುರುವಿನ ಅನುಗ್ರಹ ಜಾಸ್ತಿ, ಯಾವಾಗಲೂ ಅನುಗ್ರಹ ಜಾಸ್ತಿ ಇರುತ್ತೆ. ಬಟ್ ನೀವು ಆ ಜ್ಞಾನನ ಒಳ್ಳೆದಕ್ಕೆ ಬೆಳೆಸ್ತೀರಾ, ಕೆಟ್ಟದಕ್ಕೆ ಬೆಳೆಸ್ತೀರಾ, ನಿಮಗೆ ಬಿಟ್ಟಿದ್ದು. ಇನ್ನೊಂದು ಸೆಕೆಂಡ್ರಿ ಲೆವೆಲ್ ಹೋಗೋಣ. ಗುರುಗೆ ಫ್ರೆಂಡ್ ಯಾರು? ಕುಜ. ನೋಡಿ, ವೃಶ್ಚಿಕ ರಾಶಿನಲ್ಲೇ ಅವನು ಜಲರಾಶಿಯಲ್ಲೇ ತಗೊಂಡಿರ್ತಕ್ಕಂಥದ್ದು ಅದನ್ನು ಕೂಡ. ಹಾಗೆ ಅಗ್ನಿ ತತ್ವದಲ್ಲಿ ಸ್ವಲ್ಪ ಗುರು ಮೀಡಿಯಮ್ ಆಗಿ, ಅಂದರೆ ಜಲರಾಶಿಗಿಂತ ಸ್ವಲ್ಪ ಕಡಿಮೆ ಲೆವೆಲ್ ಅಷ್ಟೇ, ಬಟ್ ಅಲ್ಲಿ ಕೂತ್ರು ಒಳ್ಳೆಯದು ಅಂತ ಹೇಳಿದ್ದಾರೆ. ಅಗ್ನಿ ತತ್ವದಲ್ಲೂ ಕೂಡ ಸೆಕೆಂಡ್ರಿ ಲೆವೆಲ್ ಜ್ಞಾನ ಬರ್ತಕ್ಕಂಥದ್ದು ಅಥವಾ ಒಳ್ಳೆಯದಾಗ್ತಕ್ಕಂಥದ್ದು ಹೆಚ್ಚಿಗೆ ಇರುತ್ತೆ. ಥರ್ಡ್ ಲೆವೆಲ್ ಉಳಿದಿದ್ದು. ಫಸ್ಟೆಲ್ಲ ಜಲರಾಶಿನಲ್ಲೇ ಕೂತ್ಕೋಬೇಕು. ಎಲ್ಲರಿಗೂ ಕೂತಿರಲ್ಲ, ಯಾರ್ಯಾರಿಗೆ ಕೂತಿರುತ್ತೆ ಅವರವರಿಗೆ. ಅದರಲ್ಲಿ ಕೂತಿದ ತಕ್ಷಣ ಜ್ಞಾನ ಬರಬೇಕು ಅಂತ ಇಲ್ಲ. ದಶಾಭುಕ್ತಿಗಳಲ್ಲಿ ಗುರು ಬಂದಾಗ ಅಥವಾ ಎಲ್ಲೋ ಗುರು ಪಾಸ್ ಆದಾಗ ನಾನು ಹೇಳಿರೋ ಮನೆಗಳು ತಗೊಂಡು ಜಲರಾಶಿನಲ್ಲಿದ್ದರೆ ಹೆಚ್ಚೆಚ್ಚು ಜ್ಞಾನ ಸಿಗ್ತಕ್ಕಂಥದ್ದು, ಬರ್ತಕ್ಕಂಥದ್ದು, ಅದರಿಂದ ಒಳ್ಳೆಯದಾಗ್ತಕ್ಕಂಥದ್ದು. ಏಕೆಂದರೆ ಜ್ಞಾನದಿಂದ ದುಡ್ಡಿನ ಅದೃಷ್ಟ ಹೆಂಗೆ? ಯಾವ ವ್ಯಕ್ತಿಯಲ್ಲಿ ಜ್ಞಾನ ಇದೆ ದುಡ್ಡು ಜಾಸ್ತಿ, ದಟ್ ಈಸ್ ಸೀಕ್ರೆಟ್. ನೋಡಿ, ಇವತ್ತು ಎಜುಕೇಷನ್ ಮಾಡ್ತಾರೆ, ಸಾಫ್ಟ್ವೇರ್ ಓದ್ತಾರೆ, ಅದು ಓದ್ತಾರೆ, ಇದು ಓದ್ತಾರೆ. ಏನಕ್ಕೆ? ದುಡ್ಡಿಗೆ. ನಾನು ಇದು ಓದಿದರೆ ಇಷ್ಟು ಸಂಬಳ ತೊಗೋಬೋದು. ನೋಡಿ, ಜ್ಞಾನ ಅದು ಒಂದು. ಇನ್ನೊಂದು ಬರುತ್ತೆ,
ಜ್ಞಾನ ಅನ್ನೋದು ಬರೀ ಎಜುಕೇಷನ್ ಅಂತಲ್ಲ, ಆಧ್ಯಾತ್ಮಿಕ ಜ್ಞಾನ, ಜ್ಯೋತಿಷ್ಯ ಜ್ಞಾನ, ಕೆಲವೊಂದು ಸ್ಪಿರಿಚುವಲ್ ರಿಲೇಟೆಡ್ ಏನಿದೆ ಅಲ್ಲೂ ಕೂಡ ಹಣ ಬರ್ತಕ್ಕಂಥದ್ದು. ಸರಸ್ವತಿ ಅಲ್ಲಿ ಒಲಿತಾಳೆ. ಜ್ಞಾನ ಎಲ್ಲಿರುತ್ತೋ ಅಲ್ಲಿ ಸರಸ್ವತಿ ಪ್ಲಸ್ ಲಕ್ಷ್ಮಿ. ಜ್ಞಾನಕ್ಕೆ ಎರಡು ಕನೆಕ್ಷನ್ ಆಗಿರ್ತಕ್ಕಂಥದ್ದು. ಸರಸ್ವತಿ ಒಲಿದ್ರೆ ಲಕ್ಷ್ಮಿ ಹುಡ್ಕೊಂಬಂದ್ಬಿಡ್ತಾಳೆ. ಅದೇ ನಾವು ಲಕ್ಷ್ಮಿಯಿಂದೇ ಹೋಗ್ಬಿಟ್ರೆ ಸರಸ್ವತಿ ಬರೋದಿಲ್ಲ. ಇವತ್ತು ಲಕ್ಷ್ಮಿ ಉಳ್ಸೋಕ್ಕೆ ನೋಡ್ತಾರೆ ಜನ, ಕಡಿಮೆ ಸಿಕ್ಬಿಟ್ರೆ ಅಂತ. ಆ ಕಡಿಮೆ ಸಿಗೋರಿಗೆ ಒಲಿಯೋದೇ ಇಲ್ಲ. ಏಕೆಂದರೆ ಒಳ್ಳೆಯದಕ್ಕೆ ಖರ್ಚು ಮಾಡಬೇಕಂತ ಜೀವನದಲ್ಲಿ ಸರಸ್ವತಿ ಒಲಿತಾಳೆ. ದಟ್ ಈಸ್ ಸೀಕ್ರೆಟ್. ಇವತ್ತು ಜನ ಕೆಟ್ಟದಕ್ಕೆ ಖರ್ಚು ಮಾಡ್ತಾರೆ. ಅಲ್ಲಿ ಯಾರಾದರೂ ಪೂಜೆ ಹೇಳಿದರೆ ಬನ್ನಿರಿ, ನಿಮಗೆ ಸರ್ಪದೋಷ ಇದೆ, ನಿಮಗೆ ಗುರುಬಲ ಇಲ್ಲ, ಆ ಬಲ ಇಲ್ಲ, ಈ ಬಲ ಇಲ್ಲ, ಸುರಿದು ಮಾಡ್ಕೋದು. ಹೌದಾ ಗುರುಗಳೇ, ಆಗೋಗ್ಬಿಡುತ್ತೆ. ಅದು ಆಗೋದೇ ಇಲ್ಲ, ಚಾನ್ಸೇ ಇಲ್ಲ ಆಗೋದಕ್ಕೆ. ಎಲ್ಲೋ ಒಬ್ರಿಗಾಗಿರುತ್ತೆ. ಅವರು ನಾನು ಈ ಗುರುಗಳ ಹತ್ರ ಹೋಗಿದ್ದೆ, ಈ ದೋಷಕ್ಕೆ ಪರಿಹಾರ ಮಾಡಿಬಿಟ್ರು, ನನ್ನ ಮಗಳದ ಮದುವೆ ಮುಗದೇ ಹೋಯ್ತು. ಅವ್ರೊಬ್ರಿಗಾಗಿರುತ್ತೆ, ಅಚಾನಕ್ ಜಾತಕದಲ್ಲಿರುತ್ತೆ, ಆಗಿರುತ್ತೆ. ಇನ್ನು ಉಳಿದವರು ಹೌದಾ ಪ್ರಭಾವ, ನಾನು ಹಂಗಾರೆ ಅಲ್ಲಿ ಹೋಗ್ಬಿಡೋಣ, ಪೂಜೆ ಮಾಡಿಸ್ಬಿಡೋಣ, ಅದೆಷ್ಟು ಖರ್ಚಾಗಲಿ, ಅಲ್ಲಿ ಒಳ್ಳೇದು ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನೆ ತಿಳ್ಕೊಳ್ಳಲ್ಲ. ಯಾರಿಗೂ ಒಬ್ರಿಗೆ ಒಳ್ಳೇದಾಗಿದ್ದ ತಕ್ಷಣ ಜನಗಳಲ್ಲಿ ಹೋಗ್ಬಿಡ್ತಾರೆ. ಅಲ್ಲಿ ಹೋದಾಗ ಇವ್ರಿಗೆ ಆಗೋದಿಲ್ಲ ಅದು. ಏಕೆಂದರೆ ಜಾತಕದ ಮೇಲೆ ಡಿಪೆಂಡ್ ಇರುತ್ತೆ ಪ್ರತಿಯೊಬ್ಬರು ಹಣೆ ಬರ. ಅಲ್ಲೆಲ್ಲೋ ಹೋಗ್ಬಿಟ್ಟು ಪೂಜೆ ಮಾಡಿಸಿದ ತಕ್ಷಣ ಆಗೋದಾದರೆ ಹಣೆ ಬರ ಯಾಕೆ ಬರಿಬೇಕು ದೇವರು? ಕರ್ಮಫಲ ಯಾಕಪ್ಪ ಅನುಭವಿಸು ಅಂತ ಹೇಳ್ತಾನೆ ದೇವರು. ಆಗೋ ಟೈಮಿಗೆ ಆಗುತ್ತೆ, ತೆಪ್ಪಗಿರು, ನೀನು ಪ್ರಯತ್ನ ಮಾಡು ಅಂತ ಭಗವಂತ ಹೇಳಿರೋದು. ಮದುವೆ ಆಗಬೇಕಾ? ಪ್ರಯತ್ನಗಳಾಗಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಅದೇ ಬಂದು ಕಟ್ಟಲ್ಲ ದೇವರು. ಪ್ರಯತ್ನ ಆಗ್ತಿದ್ದಾಗ ಆ ಟೈಮ್ಗೆ ಕನೆಕ್ಟ್ ಮಾಡ್ತಾನೆ ದೇವರು. ಯಾವುದೇ ದೋಷದಿಂದ ಪರಿಹಾರ ಮಾಡಿಸ್ಬಿಟ್ರೆ ಎಷ್ಟೋ ಜನಕ್ಕೆ ಆಗೇ ಇಲ್ಲ, ಅದು ಸಾಧ್ಯವೂ ಇಲ್ಲ. ಹೋಗಿ ಗುರುಬಲಕ್ಕೋಸ್ಕರ, ಯಾವುದೋ ದೋಷಕ್ಕೋಸ್ಕರ ಕುಂಭ ವಿವಾಹ ಅಂತೆ, ಈ ವಿವಾಹ ಅಂತೆ ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಯಾವುದು ಬಗೆಹರಿಯಲ್ಲ. ಕೆಲವು ಜನ ಫೇಲ್ ಆಗ್ತಾರೆ ಅದರಲ್ಲಿ. ಅಲ್ಲಿ ಪೂಜೆ ಮಾಡಿಸ್ತೆ, ಇಲ್ಲಿ ಪೂಜೆ ಮಾಡಿಸ್ತೆ, ನಾನು ಲಕ್ಷಾಂತರ ಕಳ್ಕೊಂಡ್ರೆ ಜ್ಯೋತಿಷ ನಾನು ನಂಬಬೇಕಾ? ಎಲ್ಲರೂ ಸುಳ್ಳುಗಾರರೇ ಅಲ್ವಾ? ಒಂದೇ ಬಕೆಟ್ಗೆ ಹಾಕ್ಬಿಟ್ಟು ಬೈಕೊಂಡ್ಬಿಡ್ತಾರೆ. ನೀವು ಜಡ್ಜ್ ಮಾಡಿಲ್ಲ, ಕೆಟ್ಟವ್ರ ಹತ್ರ ಹೋಗಿದ್ರೆ ಕೆಟ್ಟದ್ದಾಗಿದೆ. ಸೊ ಇದನ್ನೆಲ್ಲ ವಿಮರ್ಶೆ ಮಾಡ್ಕೋಬೇಕು. ನಾನು ಹೇಳ್ತಾ ಇರೋದು ಒಳ್ಳೆಯ ಜೀವಗಳು ಯಾರು ನೋಡ್ತಾ ಇದ್ದಾರೆ ಅವರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಕೆಟ್ಟ ಕಿತ್ತೋದ ಸ್ವಭಾವಗಳೆಲ್ಲ ನೋಡ್ತಾರೆ, ಗೊತ್ತಿದೆ, ಅವ್ರಿಗೇನು ಅನಿಸಲ್ಲ. ಅರ್ಥ ಆಯ್ತಾ? ಆ ಸ್ವಭಾವಕ್ಕೆ ತಕ್ಕಂತೆ ಅವ್ರವ್ರು ಇರ್ತಾರೆ. ಅವ್ರಿಗೂ ಒಳ್ಳೇದು ಬಯಸೋಣ, ಬುದ್ಧಿ ಬರಲ್ಲ, ಬೇಡ್ಕೊಳ್ಳೋಣ ದೇವ್ರ ಹತ್ರ. ಏಕೆಂದರೆ ಭಗವಂತ ಜ್ಞಾನನ ಯಾವುದೇ ವಿಚಾರ ಇನ್ಫಾರ್ಮೇಷನ್ ಆಗಿರಲಿ ಒಳ್ಳೆಯವ್ರಿಗೆ ತಲುಪಿಸು ಅಂತ ಹೇಳಿರೋದು. ಇಲ್ಲಿ ಒಳ್ಳೆಯವ್ರೆಷ್ಟು ಜನ ನೋಡ್ತೀರಾ, ಕೆಟ್ಟವ್ರೆಷ್ಟು ಜನ ನೋಡ್ತೀರಾ ಗೊತ್ತಿಲ್ಲ. ಬಟ್ ಒಳ್ಳೆಯವ್ರಿಗೆ ಒಳ್ಳೇದಾಗತ್ತಲ್ಲ, ಎಷ್ಟು ಜನಕ್ಕೆ ಒಳ್ಳೇದಾಗುತ್ತೆ? ಒಬ್ರಿಗೂ ಆದರೂ ಸಾಕಂತೆ, ಅತಿ ಹೆಚ್ಚು ಪುಣ್ಯ ಅಂತ. ಅದು ಜಸ್ಟ್ ಒನ್ ಮ್ಯಾನ್. ಆ ಥರ ಎಷ್ಟೆಷ್ಟು ಜನ ಒಳ್ಳೆತನದಲ್ಲಿ ನೋಡ್ತಾರೆ, ಬದಲಾಯಿಸ್ಕೋತಾರೆ, ಅಳವಡಿಸ್ಕೋತಾರೆ ಕೆಲವೊಂದು ಒಳ್ಳೆ ವಿಚಾರಗಳನ್ನ, ಒಳ್ಳೆಯದಾಗುತ್ತೆ. ಕೆಟ್ಟವ್ರದ್ದು ಬಿಟ್ಟಾಕಿ ಅವ್ರು ಬರೀ ಲಾಭದ್ದೇ ನೋಡೋದು. ಯಾವ್ದಾದ್ರು ಎಪಿಸೋಡ್ ನೋಡಬೇಕು ಅಂದರೆ ಲಾಭದ್ದೇ ನೋಡ್ತಾರೆ, ನನಗೆ ಏನಾರು ಸಿಗುತ್ತಾ ಅಂತ. ಒಳ್ಳೇದು ಹೇಳ್ತಾರೆ, ಬೇಕಾಗಿಲ್ಲ. ಯಾಕೆಂದರೆ ಅವ್ರಿಗೆ ಎಂಜಾಯ್ಮೆಂಟ್. ನಾನು ಚೆನ್ನಾಗಿರಬೇಕು, ಇನ್ನೊಬ್ಬ ಹಾಳಾಗೋಗ್ಲಿ, ಇಂಥವ್ರೂ ನೋಡ್ತಾರೆ ಎಪಿಸೋಡ್ಸ್. ಏಕೆಂದರೆ ಸ್ವಭಾವ, ಹಾವಿನ ಸ್ವಭಾವ ಹಾವಿಂದು, ನಾಯಿ ಸ್ವಭಾವ ನಾಯಿದು ಅಲ್ವಾ? ಒಳ್ಳೆ ಮನುಷ್ಯರ ಸ್ವಭಾವ ಒಳ್ಳೆಯವ್ರದ್ದು, ಎಲ್ಲವೂ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗೆ ಇಲ್ಲಿ ಗುರುವಿನ ಒಂದು ಅನುಗ್ರಹ ಆಗಬೇಕು ಅಂದರೆ ಈ ರಾಶಿಗಳಲ್ಲಿರಬೇಕು. ಲಗ್ನದಲ್ಲಿ ಗುರು ಕೂತ್ಕೊಂಡ್ರೆ ಸ್ವಲ್ಪ ಅಹಂಕಾರ ಜಾಸ್ತಿ ಮಾಡ್ತಾನೆ ಅಂತ ಹೇಳ್ತಾರೆ. 7ನೇ ಮನೇಲಿ ಕೂತ್ಕೊಂಡ್ರು ಅಷ್ಟೇ, ಸ್ವಲ್ಪ ಅಲ್ಲಿ ಕೇರ್ಫುಲ್ಲು. 4ನೇ ಮನೆ, 9ನೇ ಮನೆ, 11ನೇ ಮನೆ, 5ನೇ ಮನೆ ಇವೊಂಥರ ಬೆಸ್ಟ್ ಸ್ಥಾನ ಸ್ವಲ್ಪ ಗುರುಗೆ. ಯಾಕೆಂದರೆ ಒಳ್ಳೊಳ್ಳೆ ಜ್ಞಾನ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಅಂದರೆ ಉಳಿದ ಸ್ಥಾನ ಗುಡ್ಡೆ ಇಲ್ಲ ಅಂತ ಅಲ್ಲ, ಇದು ಹೆಚ್ಚು ಪ್ರಮಾಣ ಅಂತ. ಓಕೆ, ಸೊ ಅದು ದುಡ್ಡಿಗೆ ಕಾರಕ ಆಗಿರೋದ್ರಿಂದ ಗುರು ಜೊತೆ ಶುಕ್ರ ಕೂತ್ಕೊಂಡ್ರೆ ಎಲ್ಲರೂ ಕಂಬೈಂಡ್ ಆಗಿ ಒಂಥರ ದುಡ್ಡಿನಲ್ಲಿ ಅದೃಷ್ಟ ಅಂತ ಹೇಳ್ತಾರೆ. ಬಟ್ ದಶಾಭಕ್ತಿ ಚೆನ್ನಾಗಿರಬೇಕು. ಬರೀ ನಾನು ಪರಾಶರ ತಗೊಳ್ಳಲ್ಲ, ನನಗೂ ಗುರು ಜೊತೆ ಶುಕ್ರ ಕುತ್ಕೊಂಡ್ಬಿಟ್ಟಿದೆ ಸರ್, ಏನು ದುಡ್ಡೇ ಇಲ್ಲ. ದಶಾಭುಕ್ತಿ ಮ್ಯಾಟ್ರ್ ಆಗುತ್ತೆ. ದಶಾಭುಕ್ತಿ ಯಾರಿಗೆ ಚೆನ್ನಾಗಿರುತ್ತೆ ಇದೆಲ್ಲ ಪ್ಲಸ್ ಪ್ಲಸ್ ಪ್ಲಸ್. ಗುರು ಜೊತೆ ರಾಹು ಜೊತೆ ಶುಕ್ರ ಬುಧ, ಲಕ್ಷ್ಮೀನಾರಾಯಣ ಯೋಗ ಅಂತಾರೆ. ಏನೇನು ಯೋಗ ಏನಾರು ಇಟ್ಕೊಳ್ಳಿ, ದಶಾಭುಕ್ತಿ ಚೆನ್ನಾಗಿದೆಯಾ ಎಲ್ಲ ಪ್ಲಸ್ಸು. ದಶಾಭುಕ್ತಿ ಚೆನ್ನಾಗಿಲ್ಲ, ಯಾವ ಯೋಗ ಇರಲಿ, ಎಂಥದ್ದೇ ಗ್ರಹ ಕೂತಿರಲಿ, ಡಮ್ಕು ಡಮಾರ್, ಏನೂ ಬರೋದಿಲ್ಲ. ಪರಾಶರ ಇಸ್ ಇಂಡಿಕೇಶನ್, ದಶಾಭುಕ್ತಿಸ್ ಪ್ರೈಮ್ ರಿಸಲ್ಟ್ ಅದು. ಯಾರಿಗೆ ದಶಾಭುಕ್ತಿ ಚೆನ್ನಾಗಿದೆ ಅವ್ರಿಗೆ ಚೆನ್ನಾಗಿರೋದು ಲೈಫು. ಯಾರಿಗೆ ಕಾಂಬಿನೇಷನ್ 5-8-12 ಅಂತ ಹೇಳ್ತೀವಿ, ಯಾರಿಗೆ ಅದು ಇರುತ್ತೆ ಪಾತಾಳದ ಕಾಂಬಿನೇಷನ್, ಅವನೆಂಥ ಕೋಟ್ಯಾಧಿಪತಿ ಆಗಿರಲಿ 5-8-12 ಇದ್ದರೆ ಅವನು ಬೀಳಲೇಬೇಕು, ಕೆಳಗಡೆ ಬೀಳಲೇಬೇಕು, ರೂಲ್ ಅದು.
ಚೆನ್ನಾಗಿದ್ದರೆ ಅವನು ಒಪ್ಪಾಗ್ತಾನೆ ಇರ್ತಾನೆ, ಮೀಡಿಯಮ್ ಆಗಿದ್ದರೆ ಬೀಳೋದು ಹೇಳೋದು ಬೀಳೋದು ಹೇಳೋದು. ಇದು ಸೆಲೆಬ್ರಿಟೀಸ್ ಜಾತಕದಲ್ಲೂ ನೋಡಿದ್ದೀವಿ. ಓಕೆ, ಸೊ ಗುರುಗ್ರಹದ ಸಿಂಪಲ್ ವಿಶ್ಲೇಷಣೆ. ಸ್ವಲ್ಪ ಇದು ಪರಾಶರದ ಪ್ರಕಾರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ್ಯಾವ ಮನೇಲಿ ಕೂತ್ಕೊಳ್ಳುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾಕಂದರೆ ಅದು ಇಂಪಾರ್ಟೆಂಟು. ಅದು ಈ ರಾಶಿನಲ್ಲಿ ಕೂತ ಮನೆ ತೊಗೊಂಡ್ರೆ ಎಕ್ಸ್ಟ್ರಾ ಬೆನಿಫಿಟ್. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.